ಏನು ಮಾಡೋದು, ಈ ಮಾನ್ಸೂನ್ ಟೈಮಲ್ಲಿ ರೈಡ್ ಅಂತ ಮಾಡಲೇಬೇಕಲ್ಲ. ಒಮ್ಮೆ ರೈಡ್ ಅಂತ ನಾವೇನಾದರೂ ಮನಸ್ಸಿಗೆ ಬಂದರೆ ಅದು ಫಸ್ಟ್ ನೆನಪಾಗೋದು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ನಮ್ಮ ಕುದುರೆಮುಖ. ನೀವು ನೋಡ್ತಾ ಇರ್ಬೋದು, ಅದ್ಭುತವಾದಂತಹ ನೇಚರ್ ಮಧ್ಯದಲ್ಲಿ ನಾವೊಂದು ಬೈಕ್ ರೈಡ್ ಮಾಡೋದಿದೆಯಲ್ಲ ಗುರು, ಅದು ಎಲ್ಲೂ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಸುಸರ್ಜಿತವಾದಂಥ ರೋಡ್ನಲ್ಲಿ ನಾವು ಬೈಕ್ ಓಡಿಸ್ಕೊ ಹೋಗ್ತಾ ಇದ್ದರೆ ತಂಪಾದ ವಾತಾವರಣ, ಚುಮು ಚುಮು ಮಳೆ, ನಿಜವಾಗ್ಲೂ ಎಲ್ಲೂ ಸಿಗಲ್ಲ ಗುರು. ಅಷ್ಟು ಫ್ರೀ ಕಾಸ್ಟಲ್ಲಿ ನಾವು ಆರಾಮಾಗಿ ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ಬೋದು. ಮುಂದೆ ನೀವು ಕೂಡ ನೋಡ್ಬೋದು ಏನೇನಿದೆ, ಏನೇನು ಸಿಗುತ್ತೆ ಅಂತ. ಆದರೆ ನಮ್ಮ ಒಂದು ಬ್ಯಾಡ್ ಲಕ್ ಏನಪ್ಪ ಅಂದರೆ ಇರುವಂಥ ಹಳೆ ಮನೆಗಳ್ನ ನೋಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ ಅದಕ್ಕೆ ಹೈ ಇಂಪ್ಲುಯೆನ್ಸ್ ಬೇಕಂತೆ. ಹೋಗಿ ಮನೆಗಳ್ನ ನೋಡಬೇಕು ಅಂದರೆ ಇರಲಿ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ ಇಲ್ಲ ಅಂತ ಅಂದ್ಕೊಂಡು ನಾವು ಮತ್ತೆ ಬೆಳ್ತಂಗಡಿ ಕಡೆ ಕುದುರೆಮುಖ ಚೆಕ್ ಪೋಸ್ಟಿಂದ ಹೊರಟಿದ್ದಾಯಿತು. ಈಗ ನೀವು ನೋಡ್ತಾ ಇದ್ದೀರಾ ಎಂಟೈರ್ ಕುದುರೆಮುಖ ರೋಡನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವೆಲ್ಲೇ ಹೋದ್ರೂ ಫಸ್ಟು ಕುದುರೆಮುಖ ಒಂದು ಸಲ ಟ್ರಿಪ್ನ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಒಂದು ವೇಳೆ ನೀವು ಗಮನದಲ್ಲಿಟ್ಟು ನೋಡಬೇಕಾದ್ರೆ ತುಂಬ ಅದ್ಭುತವಾದಂತಹ ಗ್ರೀನ್ ಲ್ಯಾಂಡ್ ಅಂತ ನಾವೇನು ಕರಿತೀವಿ, ಅದು ತುಂಬ ಸಖತ್ತಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಹಚ್ಚ ಹಸಿರು ಈ ಕುದುರೆಮುಖ ಕಾಡು, ತುಂಬ ಅದ್ಭುತವಾದಂತಹ ಒಳ್ಳೆ ಪರಿಸರವುಳ್ಳ ಈ ಕಾಡಿನ ಮಧ್ಯದಲ್ಲಿ ನಮ್ಮಂಥ ಬೈಕರ್ಸ್ಗಳು ಬೈಕ್ ರೈಡ್ ಮಾಡೋದ್ರಲ್ಲಿ ಎಂಥ ಮಜಾ ಇರುತ್ತೆ ಅಂದರೆ, ಒಮ್ಮೆ ನಾವು ಹೇಳೋದಲ್ಲ, ನೀವೇ ಒಮ್ಮೆ ಬಂದು ನೋಡಿ. ಅದಕ್ಕೆ ಹೇಳೋದು ಸಂಜೆ ಸಮಯ ಕುದುರೆಮುಖ ದಾರಿ ತುಂಬ ಅದ್ಭುತವಾದಂತಹ ತಾಣ ಎಂದು. ವಿಷಯ ಏನಪ್ಪ ಅಂದರೆ, ರೋಡೆಲ್ಲ ಫುಲ್ಲು ಡ್ಯಾಮೇಜ್ ಗುರು. ಕೆಲವು ಕಡೆ ರೋಡ್ ಚೆನ್ನಾಗಿದೆ, ಇನ್ನು ಕೆಲವು ಕಡೆ ರೋಡ್ ಡ್ಯಾಮೇಜ್ ಆಗಿದೆ. ನಿಜವಾಗ್ಲೂ ಈ ಸ್ಟೇಟ್ ಹೈವೇನವರು ಒಂದು ರೋಡನ್ನು ಮಾಡಿಸ್ಬಿಟ್ರೆ ಗುರು, ತುಂಬ ಅದ್ಭುತವಾದಂಥ ಜಾಗ. ಇನ್ನೊಂದು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಆಲ್ರೆಡಿ ಫಾಗ್ ಬೀಳ್ತಾ ಇದೆ, ರೋಡ್ ನೋಡಿದ್ರೆ ಈ ಥರ ಇದೆ. ಆದರೆ ಒಂದು ಕಡೆ ರೋಡು ತುಂಬ ಅದ್ಭುತವಾಗಿದೆ, ಅದನ್ನು ಕೂಡ ಹೇಳಬೇಕು. ಬರೀ ನಾವು ಬ್ಯಾಡ್ ಕಮೆಂಟ್ನೇ ಕೊಡಬಾರ್ದು, ಒಂದು ಗುಡ್ ಕಮೆಂಟ್ ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ ರೋಡ್ ಆದಷ್ಟು ಸ್ಕ್ರ್ಯಾಚ್ ಆಗಿರೋದ್ರಿಂದ ಟೂ ವೀಲ್ಸ್ ಬೈಕ್ಗಳಿಗೆ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಎಡ್ಜ್ಗೆ ಗ್ರಿಪ್ ಸಿಗಲಿಲ್ಲ ಅಂದರೆ ಬೀಳೋದಂತೂ ಗ್ಯಾರಂಟಿ. ಆದರೆ ಬೈಕರ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರನ್ನ ಓವರ್ಟೇಕ್ ಮಾಡದೆ ಲೈನಲ್ಲೇ ಬಂದು ಲೈನಲ್ಲೇ ಹೋಗಬೇಕು. ಯಾಕೆಂದರೆ ರೋಡ್ ಇಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಇದೆ. ಆದಷ್ಟು ನಾವು ಸೇಫ್ಟಿಯಿಂದ ಹೋಗಿ ಸೇಫ್ಟಿಯಿಂದ ಬರಬೇಕು.